ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಈಸಿಯಾಗಿ ಮಾಡೋವಂತಹ ಡೆಸರ್ಟ್ನ ತೊಗೊಂಬಂದಿದ್ದೀನಿ. ಅದೇ ಫ್ರೂಟ್ ಕಸ್ಟರ್ಡ್. ಇದು ಯಾರು ಬೇಕಾದರೂ ತೊಗೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಗೆಸ್ಟ್ ಬಂದಾಗ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಆ್ಯಪಲ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಕಪ್ಪು ದ್ರಾಕ್ಷಿನೂ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ದಾಳಿಂಬೆ ಮತ್ತು ಬಾಳೆಹಣ್ಣು ಈ ರೀತಿ ಕಟ್ ಮಾಡಿಟ್ಕೊಳ್ಬೇಕು. ಸಕ್ಕರೆ ಒಂದು 3 ಟೇಬಲ್ ಸ್ಪೂನಷ್ಟು ಮತ್ತು ಪಿಲ್ಸ್ಬೆರಿ ಅವ್ರದ್ದು ಕಸ್ಟರ್ಡ್ ಪೌಡರ್ನ 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಏಲಕ್ಕಿ ಪುಡಿ ಸ್ವಲ್ಪ. ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ಇದನ್ನು ಮಾಡೋದು. ಈಗ ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ. ಸೊ ಹಾಲು ಕುದಿ ಬಂದಾಗ ನಾವು ಸಕ್ಕರೆ ಹಾಕಬೇಕಾಗತ್ತೆ. ಅಷ್ಟರೊಳಗಡೆ ಈ ಕಸ್ಟರ್ಡ್ ಪೌಡರ್ ಏನಿದೆ ಅದಕ್ಕೆ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿಲ್ದಂಗೆ. ಆಮೇಲೆ ಅದನ್ನು ನಾವು ಹಾಲಿಗೆ ಹಾಕಬೇಕಾಗತ್ತೆ. ಸೊ ಈಗ ಸಕ್ಕರೆ ಹಾಕಿದ್ದೀನಿ, ಹಾಲು ಕಾದಿದೆ ಅದಕ್ಕೆ. ಸೊ ಹಾಲು ಜಾಸ್ತಿ ಕುದಿಸ್ಬೇಕು ಅನ್ನೋದೇನಿಲ್ಲ, ಗಟ್ಟಿ ಹಾಲೇ ತೊಗೊಂಡಿರ್ತೀವಲ್ಲ, ಸೊ ಚೆನ್ನಾಗಿ ಕಾದರೆ ಸಾಕು. ಈಗ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆ ಎಲ್ಲ ಕರಗೋವರೆಗೂ ಕಾಯಿಸ್ಕೊಳ್ಬೇಕು. ಸೊ ಈಗ ನಾನು ಸಿಮ್ನ ಲೋ ಅಲ್ಲಿ ಇಟ್ಕೊಂಡು ನೀವು ಇದು ಮಾಡಬೇಕಾಗುತ್ತೆ. ಸೊ ಕಸ್ಟರ್ಡ್ ಪೌಡರ್ ಏನು ಕಲಿಸ್ಕೊಂಡಿದ್ರೋ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಯಾಕಂದರೆ ಸ್ವಲ್ಪನೇ ಗಂಟಿದ್ದೋಗ್ಬಿಡುತ್ತೆ ಚಿಕ್ಕದಾಗಿ. ಸೊ ಅದರಿಂದ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸಿಮ್ನ ಲೋ ಅಲ್ಲೇ ಇಟ್ಕೊಳ್ಳಿ. ಅದು ನಾವು ಕಸ್ಟರ್ಡ್ ಪೌಡರ್ ಹಾಕಿದಾಗ ಗಟ್ಟಿ ಬರುತ್ತೆ ಹಾಲು. ನೋಡ್ತಾ ಇರ್ಬೋದು, ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಇಳಿಸ್ಕೊಳ್ಬೇಕಾಗತ್ತೆ. ಜಾಸ್ತಿ ಕುದಿಸೋಷ್ಟು ಏನೂ ಬೇಕಾಗಿಲ್ಲ. ಈಗ ನೋಡಿ ಇಳಿಸ್ಕೊಂಡಿದ್ದೀನಿ. ತಣ್ಣಗಾದಮೇಲೆ ಒಂದು ಸ್ವಲ್ಪ ಆರಿದ ಮೇಲೆ ಆ್ಯಪಲ್ ಕಟ್ ಮಾಡಿಟ್ಕೊಂಡಿರಬೇಕು. ಸೊ ಆ್ಯಪಲ್ನ ಹಾಕೋವಾಗ ಕಟ್ ಮಾಡ್ಕೊಳ್ಳಿ. ನಾನು ಫಸ್ಟೇ ಕಟ್ ಮಾಡಿಟ್ಕೊಂಡಿರೋದ್ರಿಂದ ಕಲರ್ ಚೇಂಜ್ ಆಗಿದೆ. ಸೊ ಹಾಕೋವಾಗ ಈ ಬಾಳೆಹಣ್ಣು ಆ್ಯಪಲ್ನ ಕಟ್ ಮಾಡಿಟ್ಕೊಂಡು ಹಾಕ್ಕೊಳ್ಳಿ. ನಾವೇನೇನು ತೊಗೊಂಡಿದ್ರೋ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ತಕ್ಷಣ ತಿಂದರೆ ಅಷ್ಟು ರುಚಿಯಾಗಿರೋದಿಲ್ಲ. ಅದನ್ನು ಫ್ರಿಜ್ಜಲ್ಲಿ 1 ಅವರ್ ಅಷ್ಟಿಟ್ಟರೆ ಸ್ವಲ್ಪ ತಣ್ಣಗಾಗಿರುತ್ತೆ. ಆಗ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಗ ನೀವು ಸರ್ವ್ ಮಾಡ್ಬೋದು. ಗೆಸ್ಟ್ ಬರ್ತಾರೆ ಅಂದಾಗ ನೀವು ಬರೋಕ್ಕಿಂತ ಮುಂಚೆ ಈ ರೀತಿ ಮಾಡಿ 1 ಅವರ್ ಮುಂಚೆನೇ ಫ್ರಿಜ್ಜಲ್ಲಿ ಇಟ್ಟು ಕೊಟ್ಟರೆ ಚೆನ್ನಾಗಿರುತ್ತೆ. ಈ ಬೇಸಿಗೆಯಲ್ಲಿ ಈ ರೀತಿ ಮಾಡಿ ತಿಂದರೆ ನಮಗೂ ದೇಹಕ್ಕೆ ತಂಪಾಗಿರುತ್ತೆ. ಹಾಗೆ ಫ್ರೂಟ್ಸ್ ತಿಂದೇ ಇರೋವಂಥ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಅವ್ರಿಗೇನು ಸ್ಪೆಷಲಾಗೂ ಇರುತ್ತೆ, ಪಟ್ಟಿ ಕೂಡ ತಿಂತಾರೆ. ನೋಡಿದ್ರಲ್ಲ, ಈಸಿಯಾಗಿ ಮಾಡೋವಂಥ ಡೆಸರ್ಟ್. ಇದು ಹೇಗೆ ಬಂತು ಅಂತ ಮನೇಲಿ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.